ಎಲ್ರಿಗೂ ನಮಸ್ಕಾರ. ಕ್ಷಮೆ ಇರಲಿ, ವಾಯ್ಸು ಹೋಗ್ಬಿಟ್ಟಿದೆ. ಮೈಸೂರು ತನಕ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಇವತ್ತು ಜೋಡೆತ್ತು ನಮ್ಮದು ಟಾಕಿ ಇವತ್ತಿಗೆ ಕಂಪ್ಲೀಟ್ ಆಯಿತು. ಇನ್ನು ಒಂದು 2 ಸಾಂಗು ಇದೆ. ಇದೊಂದು ರೇಸ್ತು, ಎತ್ತಿನ ಗಾಡಿ ರೇಸ್ ಸೀಕ್ವೆನ್ಸ್ ಮಾಡ್ತಾಯಿದ್ವಿ. ನಮ್ಮ ಅರ್ಜುನ್ ಸರ್ ಇದನ್ನು ಫೈಟ್ ಮಾಸ್ಟ್ರು, ಕೊರಿಯೋಗ್ರಫಿ ಅವ್ರದ್ದೇ. ಇದ್ರಲ್ಲಿ ಸುನಿಲ್ ಸರು ಇದ್ದಾರೆ, ಮತ್ತು ಆಲ್ ಆರ್ಟಿಸ್ಟ್ ಇದ್ದಾರೆ, ಪ್ರತಾಪ್ ಇದ್ದಾರೆ, ಜಯಶ್ರೀ ಮೇಡಮ್ಮು ಮತ್ತು ಕಲ್ಯಾಣಿ ಅವರಿದ್ದಾರೆ. ಹತ್ತತ್ರ ಒಂದು 70-80 ಎತ್ತಿನ ಗಾಡಿಗಳು. ಆ್ಯಕ್ಚುಲಿ ಕಷ್ಟ, ಟೈರ್ ಗಾಡಿ ಆದರೆ ಸಿಕ್ಬಿಡ್ತವೆ, ಬಟ್ ಮರದ ಗಾಡಿ ಆದರೂ ತರಿಸಿ ಎಲ್ಲೆಲ್ಲೋ ಚಾಮರಾಜನಗರ, ಗುಂಡ್ಲುಪೇಟೆ ಆ ಕಡೆಯಿಂದೆಲ್ಲ ತರಿಸಿ ನಮ್ಮ ನಿರ್ಮಾಪಕರು ಕೊಟ್ಟರು. ಸೊ ತುಂಬ ಚೆನ್ನಾಗಿ ಬರ್ತಾಯಿದೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಮ್ಮ ಡೈರೆಕ್ಟ್ರು ಪ್ಲಸ್ DOP ಎರಡು ಕೆಲಸನೂ ಹೆಗಲ ಮೇಲೆ ಹೊತ್ಕೊಂಡು ಚೆನ್ನಾಗಿ ಮುಗಿಸ್ಕೊಂಡು ಬರ್ತಾಯಿದ್ದಾರೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟು ನಮ್ಮ ಜೋಡೆತ್ತು ಸಿನಿಮಾದ ಮೇಲೆ ಹೀಗೆ ಇರಲಿ, ಮುಂದಕ್ಕೂ ಚೆನ್ನಾಗಿರಲಿ. ಥ್ಯಾಂಕ್ ಯು. ಆಲ್ಮೋಸ್ಟ್ ಮುಗಿದೋಯ್ತು. ಇನ್ನು 2 ಸಾಂಗ್ ಆದರೆ ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ. ಟಾಕಿ ಪೂರ್ತಿ ಕಂಪ್ಲೀಟ್ ಆಗೋಯ್ತು. ಇಲ್ಲ, ಮದುವೆ ಆದಮೇಲೆ ಶೂಟಿಂಗು. ಯಾಕೆಂದರೆ ಇಲ್ಲಿ ನಮಗೆಲ್ಲ ಬ್ಯುಸಿ ಆರ್ಟಿಸ್ಟ್ಗಳು, ಸುನೀಲ್ ಸರ್ದು ಡೇಟ್ ಸಿಗಲ್ಲ, ಹಂಗಾಗಿ ಮದುವೆ ಶೂಟಿಂಗ್ ಹಾಕತ್ತಿರಲಿಲ್ಲ. ಬಟ್ ನಮ್ಮ ಸೋಮಣ್ಣವರು ಇಲ್ಲ ಸುನೀಲ್ ಸರ್ ಎಲ್ಲ ಡೇಟ್ ಕೊಟ್ಬಿಟ್ಟಿದ್ದಾರೆ, ಮುಗಿಸ್ಬೇಕು ಅಂದಿದ್ದಕ್ಕೆ ಹತ್ತಿರದಲ್ಲಿ ಮದುವೆ ಇದ್ದರೂ ಶೂಟಿಂಗ್ ಮಾಡಿಸ್ತಾ ಇದ್ದಾರೆ. ಸೊ ಇನ್ನೇನಿದ್ರು ಈಗ 10th ಮುಗಿಯುತ್ತೆ ಸರ್. ಮುಗಿದ್ಮೇಲೆ ಫುಲ್ ಈ ಮಂತೆಲ್ಲ ಮಂತ್ ಎಂಡು, ನೆಕ್ಸ್ಟ್ ಮಂತ್ 15 ತನಕ ಮದುವೆ ಬ್ಯುಸಿ. ಅದು ಔಟ್ಡೋರೆಲ್ಲ ಇರುತ್ತೆ. ಇಡೀ ಎಲ್ಲರಿಗೂ ನಮಸ್ತೆ. ನಮ್ಮ ಜೋಡೆತ್ತು ಸಿನಿಮಾ ಏನಿದೆ, ಆಲ್ಮೋಸ್ಟ್ ನಮಗೆ 90% ಸಿನಿಮಾ ಫಿನಿಷ್ ಮಾಡಿದ್ದೀವಿ. ಸೊ ಎಲ್ರಿಗೂ ನಮಸ್ಕಾರ. ಈ ನಮ್ಮ ಜೋಡೆತ್ತು ಸಿನಿಮಾ ಆಲ್ರೆಡಿ 90% ಸಿನಿಮಾ ಟಾಕಿ ಪೋರ್ಷನ್ಸ್ ಎಲ್ಲ ಮುಗಿಸಿದ್ದೀನಿ. ಇವಾಗೇನೋ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ವಿ. ಸೊ ಈ ಮೈಸೂರಲ್ಲಿ ಕ್ಲೈಮ್ಯಾಕ್ಸನ್ನ ಶೂಟ್ ಮಾಡ್ತಾಯಿದ್ದೀವಿ. ಬರೀ ಒಂದು 10 ದಿವಸಗಳು ಕೂಡ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾಯಿದ್ವಿ. ಅಂದರೆ ಲಾಟ್ ಆಫ್ ಅಂದರೆ ಎಲ್ಲ ಒಂದು 1000 ಜನ ಜೂನಿಯರ್ಸು, ಒಂದು 50-60 ಗಾಡಿ ಎಲ್ಲ ಎತ್ತುಗಳದ್ದು ಗಾಡಿಗಳು. ಸೊ ಇದೆಲ್ಲ ಇಟ್ಕೊಂಡು ಇದನ್ನು ಶೂಟ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಈ ಒಂದು ಸೆಕ್ಷನಲ್ಲಿ ಎಲ್ಲ ನನ್ನ ಸಿನಿಮಾ ಕಲಾವಿದರು ಎಲ್ಲರೂ ಈ ಕ್ಲೈಮ್ಯಾಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ಮೊದಲನೇದಾಗಿ ನಾನು ಹೇಳಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಸೋಮಣ್ಣ ಅವ್ರಿಗೆ ಹೇಳಬೇಕು, ನಿಜವೂ ಡೇರ್ ಡೆವಿಲ್ ಪ್ರೊಡ್ಯೂಸರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಥರದೊಂದು ವ್ಯವಸ್ಥೆ, ಅಂದರೆ ನಾವು ಮೈಸೂರಿಗೆ ಬಂದು ಇಂಥ ಒಂದು ದೊಡ್ಡ ಒಂದು ಇದರಲ್ಲಿ, ಅಂದರೆ ನಾವು ಹೇಳ್ತಿರೋದು ಒಂದು 400 ಎಕರೆನಲ್ಲಿ ಅದೆಲ್ಲ ಕ್ಲೀನ್ ಮಾಡಿಸಿ, ಅಲ್ಲಿಗೆ ಎಲ್ಲೆಲ್ಲೋ ಕಡೆಯಿಂದ ಒಂದಷ್ಟು ಜನ ಗಾಡಿಗಳು, ಅವ್ರು ಓಡಿಸೋರು, ಎತ್ತುಗಳು, ಅದನ್ನೆಲ್ಲ ಸೇರಿಸಿ, ಆಮೇಲೆ ಎಲ್ಲ ಕಲಾವಿದರನ್ನೆಲ್ಲರೂ ಸೇರಿಸಿ ಈ ಒಂದು ಕ್ಲೈಮ್ಯಾಕ್ಸ್ನ ನಾವು ಶೂಟ್ ಮಾಡ್ತಾಯಿದ್ದೀವಿ. ಸೊ ನಾನು ನಿಜವಲ್ಲೂ ನಮ್ಮ ಸೋಮಣ್ಣ ಅವ್ರಿಗಂತೂ ನಾನು ಗ್ರೇಟ್ ಥ್ಯಾಂಕ್ಸ್ಫುಲ್ಲು. ಇದು ಏನಂತಾರೆ, ನಾನು ಮಾತಾಡಿ ಆಯ್ತಲ್ಲ. ಎಲ್ಲಿದೆ ಅಣ್ಣ? ನಾನು ಡೇರ್ ಡೆವಿಲ್ ಪ್ರೊಡ್ಯೂಸರ್ ಜಾಗ ಕೊಟ್ಟು ಹೌದು, ಇದು ನಾನು 95 ಬ್ಯಾಕ್ ಡ್ರಾಪ್ ಶೂಟ್ ಮಾಡ್ತಾ ಇದ್ದೀನಿ. ಸೊ ಮೈಸೂರು, ಮದ್ದೂರು, ಚನ್ನಪಟ್ಟಣ. ಸೊ ಅಂದರೆ ಈ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಏನೇನಿದೆ ಆ ಒಂದು ಸ್ವಲ್ಪ ಒಂಚೂರು ರಿಯಲಿಸ್ಟಿಕ್ ಹೋಗಿದ್ದೀನಿ ಅಷ್ಟೇ. ಯಾವುದು ಜಾಸ್ತಿ ಸೆಟ್ಗಳು ಅದು ಇಲ್ದೇ, ಹೀರೋ ಮನೆ ಆಗಿರ್ಬೋದು, ಹೀರೋಯಿನ್ ಮನೆ ಆಗಿರ್ಬೋದು, ವಿಲನ್ ಮನೆ ಆಗಿರ್ಬೋದು, ಎಲ್ಲನೂ ನಾನು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಹೋಗಿದ್ದೀನಿ. ಸ್ವಲ್ಪ ನಾನು ಒಂದು ಹೀರೋ ಮನೆ ಬಂದಾಗ ನನಗೆ ಔಟ್ಡೋರ್ ಬರಬೇಕಾದ್ರೆ ನಾನು ಒಂದು 50 ಲೊಕೇಶನ್ಸ್ ನೋಡಿದ್ದೀನಿ. ಎಲ್ಲ ಕೂಡ ಏನಂದರೆ ಇವತ್ತು ಪ್ರೆಸೆಂಟ್ ಏನಿದೆ ಆ ಥರನೇ ನಮಗೆ ಸಿಗ್ತಾಯಿತ್ತು. ನನಗೆ 95 ಆ ಥರದ್ದು ಸಿಗ್ತಿರಲಿಲ್ಲ. ಸೊ ನಾನು ನನ್ನ ಪ್ರೊಡ್ಯೂಸರ್ಗೆ ಹೇಳಿದೆ, ಅಣ್ಣ ನನಗೊಂಚೂರು ಇದೊಂದು, ಯಾಕಂದರೆ ನನಗೆ ಮೇಜರ್ ಸೀನ್ಸ್ಗಳಾಗಲಿ, ಸಾಂಗ್ ಆಗಲಿ ಎಲ್ಲನೂ ಅಲ್ಲೇ ಇರೋದ್ರಿಂದ ದಯವಿಟ್ಟು ನನಗೆ ಇದೊಂದು ಮಾಡ್ಕೊಂಡಿದ್ದಾಗ ಅದನ್ನೊಂದು ಸೆಟ್ ಮಾತ್ರ ನಾನು ಹೀರೋ ಮನೆದು ಔಟ್ಡೋರ್ ಸೆಟ್ ಮಾತ್ರ ನಾನು ಹಾಕಿದೆ. ಯಾಕಂದರೆ ಈ ಕಡೆ ಒಂದು 4 ಮನೆಗಳು ಒಂದು ರಿಯಾಲಿಟಿ ಕಾಣಲಿ, ಚೆನ್ನಾಗಿ ರಿಯಾಲಿಟಿ ಕಾಣಲಿ. ಯಾಕಂದರೆ ಅಲ್ಲೇ ಸುಮಾರಷ್ಟು ನನಗೆ ಸೀನ್ಸ್ಗಳಿರೋದ್ರಿಂದ ಅದೊಂದು ನನಗೆ ಪ್ಲಸ್ ಪಾಯಿಂಟ್ ನನಗೆ ಈ ಸಿನಿಮಾದಲ್ಲಿ ನನಗೆ. ಸೊ
ಸೊ ಸಾಂಗಿಗೆ ಮಾತ್ರ ಇವಾಗ ಆಲ್ಮೋಸ್ಟ್ ನನಗೆ ಒಂದು 2 ಸಾಂಗ್ ಆಲ್ರೆಡಿ ಶೂಟ್ ಮಾಡಿದ್ದೀನಿ. ಅದು ಬಂದು ಒಂದು ಮಾಂಟೇಜ್ ಸಾಂಗು, ಅದ್ರ ಮೇಲೆ ಇನ್ನೊಂದು ಸಾಂಗ್ ಶೂಟ್ ಮಾಡಿದ್ದೀನಿ. ಇನ್ನೊಂದು 2 ಸಾಂಗ್ ಬಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಎಲ್ಲಿ ಯಾವ ಥರ ಶೂಟ್ ಮಾಡೋಣ, ಹೇಗೆ ಶೂಟ್ ಮಾಡೋಣ ಅಂದ್ಬಿಟ್ಟು ಈ ಕ್ಲೈಮ್ಯಾಕ್ಸ್ ಆದಮೇಲೆ ಅದನ್ನು ಶೂಟ್ ಮಾಡ್ತೀನಿ. ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ಏನು ಸ್ಪೆಷಾಲಿಟಿ ಸರ್? ನಾನು ಇವಾಗ ಟೆಕ್ನಿಕಲಿ ಅಂತಂದರೆ ನಾನು ಲಾಸ್ಟು ಪ್ರೀವಿಯಸ್ಸು ನಾನೇನು ರಾಬರ್ಟ್ ಆಗಿರಲಿ, ಕಾಟೇರ್ ಆಗಿರಲಿ, ಡೆವಿಲ್ ಆಗಿರಲಿ, ನಾನು ಏನು ಪ್ರೀವಿಯಸ್ ಮಾಡಿದ್ದೀನಲ್ಲ ಅದನ್ನ ಸ್ವಲ್ಪ ನಾನು ಸ್ಟೈಲಿಶ್ ಆಗಿ ಆಮೇಲೆ ಮಾಸು, ಸಖತ್ ಮಾಸು. ಇವಾಗ ನಾನು ದರ್ಶನ್ ಸರ್ ಅಂತಂದಮೇಲೆ ಮಾಸ್ ಥರದೇ ನಾನು ಫ್ರೇಮ್ಗಳಿರೋದಾಗಲಿ ಮತ್ತೊಂದಾಗಲಿ ಆ ಥರದ್ದು ಮಾಡ್ತಿದ್ದೆ. ಆ್ಯಸ್ ಎ ಡೈರೆಕ್ಟರ್ ಆದಮೇಲೆ 2 ಜವಾಬ್ದಾರಿ ಹೊತ್ಕೊಂಡ್ಮೇಲೆ ಫಸ್ಟ್ ನಾನು ಕಥೆನ ನೋಡಿದೆ. ಫಸ್ಟ್ ಜೋಡೆತ್ತು ಕಥೆ ಏನು 95 ನಡೆದಿದೆ, ಏನು ಬ್ಯಾಕ್ ಡ್ರಾಪ್ ನಡೀತದೆ, ಒಂದು ವಿಲೇಜ್ ಬ್ಯಾಕ್ ಡ್ರಾಪು. ಆ ವಿಲೇಜ್ ಬ್ಯಾಕ್ ಡ್ರಾಪಲ್ಲಿ ಯಾವ ಥರ ಅಂದರೆ ತುಂಬ ನಾನು ಅಲಂಕಾರ ಮಾಡೋದು ಬೇಡ, ನೋಡೋರಿಗೆ ಅದು ಒಂದು ರಿಯಲಿಸ್ಟಿಕ್ ಆಗಿ ಇರಬೇಕು ಅನ್ನೋದಕ್ಕೆ ನಾನೇ ಒಬ್ಬ DOP ಆಗಿ, ನಾನೇ ಒಬ್ಬ ಡೈರೆಕ್ಟರ್ ಆಗಿ ಅದು ಯಾವ ರೀತಿ ಇರಬೇಕು ಅನ್ನೋದನ್ನು ನಾನು ನಾನು ಅಷ್ಟೇ ನಮ್ಮ ಹೀರೋ ಆಗಲಿ, ನಮ್ಮ ಚಿಕ್ಕಪ್ಪ ಆಗಲಿ, ನಮ್ಮ ನಿರ್ಮಾಪಕರೇ ನಾವು ಕುತ್ಕೊಂಡು ಮಾತಾಡಿದ್ವಿ. ನನಗೆ ರಿಯಲಿಸ್ಟಿಕ್ ಇರಬೇಕು, ನನಗೆ ಸೆಟ್ಗಳು ಜಾಸ್ತಿ ಬೇಡ. ಹೀರೋ ಮನೆ ಅಂದರೆ ಹೀರೋ ಮನೆ ನನಗೆ ಒಳಗಡೆ ಹೀರೋ ಮನೆಯೇ ನನಗೆ ಸೆಟ್ ಹಾಕಿರೋ ಸೆಟ್ ಥರ ಕಾಣುತ್ತೆ. ಅಷ್ಟು ಹುಡುಕಿ ಆ ಮನೆ ರಿಯಲಿಸ್ಟಿಕ್ ಆಗಿ ಅಲ್ಲಲ್ಲಿ ಗೊತ್ತಲ್ಲ ನಿಮಗೆ, ಆಗಿನ ಕಾಲದ ಒಂದು 100 ವರ್ಷದ ಮನೆ, 50 ವರ್ಷದ ಮನೆ ಇರ್ತಾವಲ್ಲ ಆ ಥರ ತೊಗೊಂಡು ನಾನು ಹೀರೋಯಿನ್ ಮನೆ ಆಗಿರ್ಬೋದು, ವಿಲನ್ ಮನೆ ಆಗಿರ್ಬೋದು, ಹೀರೋ ಮನೆ ಆಗಿರ್ಬೋದು ಅಷ್ಟನ್ನು ನಾನು ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಿದ್ದೀನಿ. ಚಿಕ್ಕಣ್ಣವ್ರು ಇರೋದ್ರಿಂದ ಕಾಮಿಡಿ ತುಂಬ ಹೈಲೈಟ್ ಆಗುತ್ತೆ ಅಥವಾ ಎಮೋಷ್ನಲಿ ಕೂಡ? ಸರ್ ಎರಡೂ ಇದೆ ಸರ್ ಅದರಲ್ಲಿ. ಫಸ್ಟ್ ಸ್ವಲ್ಪ ಕಾಮಿಡಿ ಬರ್ತದೆ, ಆಮೇಲೆ ಲವ್ ಎಮೋಷನ್. ಅಂದರೆ ನನ್ನ ಸಿನಿಮಾ ಜೋಡೆತ್ತನೇ ಒಂದು ಎಮೋಷನ್ ಇರುವಂತಹ ಕತೆ. ಜೋಡೆತ್ತು ಅಂದರೆ ಯಾರು? ಜೋಡೆತ್ತು ಅಂದರೆ ಯಾರು? ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದೀವಿ ಸರ್? ಇದು ಬಂದು ಸಂದೇಶ ಅನ್ನೋದಕ್ಕಿಂತ ಇದು ಒಂದು ರೇಸ್ ಸರ್. ಇದು ಆ್ಯಕ್ಚುಲಿ ಜೋಡೆತ್ತು ಅನ್ನೋದ್ರೆ ಒಂದು ರೇಸ್. ಅಂದರೆ ಏನು ನಡೆಯುತ್ತೆ ಮೊದಲು, ಯಾಕಂದರೆ ನಿಮ್ಗೆ ಕತೆ ಹೇಳೋದಕ್ಕಿಂತ ಸಿನಿಮಾ ನೋಡಿದಾಗಲೇ ನಿಮಗೆ ಅದ್ರದ್ದು ಇದು ಗೊತ್ತಾಗೋದು. ಸೊ ಫಸ್ಟ್ ಹಾಫಿಂದ ನಿಮಗೆ ಲಾಸ್ಟ್ವರೆಗೂ ಕೂಡ ಎಲ್ಲನೂ ಇದೆ ಸರ್. ಕಾಮಿಡಿ ಇದೆ, ಲವ್ ಇದೆ, ಎಮೋಷನ್ಸ್ ಇದೆ, ಪ್ರತಿಯೊಂದು ಕೂಡ ತುಂಬಿಕೊಂಡಿರ್ತದೆ. ಅದೇ ಇದು ಒಂದು ಜೋಡೆತ್ತು. ಸೊ ನಾನು ಇವಾಗ ಕಥೆನ ರಿವೀಲ್ ಮಾಡೋದಕ್ಕೂ ಆಗಲ್ಲ. ಸೊ ಇದ್ರದ್ದು ಇನ್ಸಿಡೆಂಟ್ಸ್ ಕೆಲವೊಂದು ಹೇಳ್ಬೋದು. ಅಂದರೆ ಇದ್ರ ಏನು ನಡೆಯುತ್ತೆ, ಹೇಗೆ ಇರುತ್ತೆ ಇದ್ರದ್ದು. ಸೊ ನಾವೇನು ಇವಾಗ ಕ್ಲೈಮ್ಯಾಕ್ಸ್ ಭಾಗದಲ್ಲಿ ಬಂದಿದ್ದೀವಿ, ಕ್ಲೈಮ್ಯಾಕ್ಸ್ ನಾವು ಏನಕ್ಕೆ ಇದನ್ನು ಶೂಟ್ ಮಾಡ್ತಾ ಇದ್ದೀವಿ ಅನ್ನೋದೆಲ್ಲ ಇಡೀ ಕಥೆ ಒಂದು ಜೋಡೆತ್ತಿನಲ್ಲಿ. ಅದನ್ನು ನಾನು ಲೇಟರ್ ಆನ್ ನಿಧಾನವಾಗಿ ಅದನ್ನು ಎಲ್ಲರಿಗೂ ನಮಸ್ಕಾರ. Actually, in this movie, Jodettu movie, I am doing a versatile character, not one kind of one emotion character. It's a versatile character. For myself in this movie, you will enjoy serious this thing and you will enjoy comedy also for my this thing. And what I observed in this thing, నేను ఏది ఎక్కువ అబ్జర్వ్ చేశానంటే ఈ మూవీలో నౌవేడేస్ మనందరం అంటే పీపుల్ ఎమోషన్కి చాలా దూరం అయ్యాం. వీఆర్ వాచింగ్ మానిటర్ మోర్ దెన్ ఎనీ వన్స్ ఫేస్ ఇన్ అవర్ హోమ్ నౌవేడేస్. సో ఓల్డెన్ డేస్ ద ఎమోషన్ ఈజ్ దేర్. మై చైల్డ్హుడ్ డేస్లో నేను మా మదర్ని ఎక్కువ చూశాను ఇంట్లో కూర్చుంటే, మా సిస్టర్ని ఎక్కువసేపు చూసా. అప్పుడు నేను టీవీ ఎక్కువసేపు చూడలేదు, మానిటర్ ఎక్కువసేపు చూడలేదు, ఏది ఎక్కువసేపు చూడాలి. అందుకే ఇంట్రెస్ట్ ఉండేది మూవీకి వెళ్ళి స్క్రీన్ చూడాలని అప్పుడు. సో ఇప్పుడు ఏంటంటే రివర్స్ అయింది. యాక్చువల్లీ మూవీ ఎక్కువ మన స్మాల్ స్క్రీను, టీవీ అండ్ ఫోన్ ఎక్కువ చూస్తున్నాం. కానీ నవ్వే డేస్లో ఈ జోడెత్తు మూవీ చాలా స్పెషల్ ఫ్యామిలీ ఎమోషనల్ ఎంటర్టైనర్ ఇన్ ఆర్గానిక్ వరల్డ్, ఇన్ విలేజ్. People will enjoy that freshness in nowadays. That is my feeling. Super sir, very nice cooperation, like a family member. They are encouraging me. That's why only I am doing. Without this encouragement, it is not possible really. With their love only I am doing. Kannada learning process sir. కొంచెం I am learning boss. In this nature is giving me in this rhythm of Kannada chances. Maybe if I learn more, maybe it will not come. I don't know. That's why I give to nature and small only I am learning really. After 2-3 years I'll speak in 100% Kannada. ಕನ್ನಡದಲ್ಲಿ ಬೇರೆ ಸಿನಿಮಾಗಳೇನಾದ್ರು ಅವಕಾಶ? So many films are coming sir. Next month you will hear one nice announcement. Thank you so much. ಮಾಧ್ಯಮ ಮಿತ್ರ ಬಂದಿದ್ದಕ್ಕೆ. ಈ ಸಿನಿಮಾನಲ್ಲಿ ತುಂಬ ಸುಂದರವಾದ, ಸರಳವಾದ, ತುಂಬ ಮುಖ್ಯವಾದ ಪಾತ್ರ. ಈ ಪಾತ್ರ ಒಪ್ಕೊಳ್ಳೋದಕ್ಕೆ ಮೇಯ್ನ್ ಕಾರಣ ನಮ್ಮ ಸುಧಾಕರ್ ಸರ್. ನಾನು ಕಾಟೇರನಲ್ಲಿ ವರ್ಕ್ ಮಾಡಿದ್ದೆ ಸರ್ ಜೊತೆ.
ಅದಲ್ಲದೆ ಸುಧಾಕರ್ ಸರ್ ನನಗೆ ಒಂದು 25-30 ವರ್ಷದಿಂದ ಪರಿಚಯ. ನಾವೆಲ್ಲ ಧಾರಾವಾಹಿಗಳು ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಒಂದು ದೊಡ್ಡ ಗ್ಯಾಪ್, ಕಾಟೇರ ಅದ್ರಲ್ಲಿ ಪರಿಚಯ ಆಯಿತು ಮತ್ತೆ. ಸೊ ಮತ್ತೆ ಕರೀತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇದೊಂದು ಸುಂದರವಾದ ಪಾತ್ರ ಜೊತೆಗೆ ಮತ್ತೆ ನನ್ನ ಜೊತೆ ರಿಯೂನಿಯನ್ ಥರ ಆಗಿದೆ. ನನಗೆ ತುಂಬ ಸಂತೋಷ ಈ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಾ ಇರೋದು. ಆಮೇಲೆ ಸ್ಪೆಷಲಿ ನಾನು ನನ್ನ ಮಗನ ಕ್ಯಾರೆಕ್ಟರ್ ನಮ್ಮ ಚಿಕ್ಕಣ್ಣ ಸರ್ ಬಗ್ಗೆ ಹೇಳಲೇಬೇಕು. ಇದು ಮಂಡ್ಯ ಸ್ಲ್ಯಾಂಗ್ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ಪ್ರತಿ ಸೀನು ಜೊತೇಲಿದ್ದು ನನಗೆ ಹೆಂಗೆ ಆ ಸ್ಲ್ಯಾಂಗ್ ಮಾತಾಡಬೇಕು, ಬಾರ್ಲಾ ಅಂತ ಹೇಳೋದು, ಹಂಗಲ್ಲಮ್ಮ ಬಲ್ಲ ಅಂತ ಹೇಳಿ ಕರೀರಿ, ಬಾಡಿ ಲ್ಯಾಂಗ್ವೇಜು ಇದೆಲ್ಲ ತುಂಬ ಹತ್ತಿರ ಇದು ಇವರು ಆಮೇಲೆ ರಂಗಾಯಣ ಸರ್ ಹೇಳಿಕೊಟ್ರು. ಸೊ ಹಾಗಾಗಿ ಇದಿಷ್ಟು ಒಂದು ಟೀಮ್ ವರ್ಕ್ ಥರ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಹಾಗಾಗಿ ಈ ರೋಲ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು. ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಪ್ರೊಡ್ಯೂಸರ್ಗಾಗಲಿ ಡೈರೆಕ್ಟರ್ಗಾಗಲಿ ಎಲ್ರಿಗೂ. ಆಮೇಲೆ ಸುನೀಲ್ ಸರ್ ಜೊತೆ ವರ್ಕ್ ಮಾಡಿದ್ದು ಒಂದು ಒಳ್ಳೆ ಅನುಭವ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ವೆರಿ ಮಚ್ ನಿರ್ಮಾಪಕರಿಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಹಾಗೂ ನಿರ್ದೇಶಕರಿಗೆ. ಒಂದಂತೂ ನಿಜ, ಖಂಡಿತವಾಗ್ಲೂ ಇದು ಮನೆ ಥರನೇ ಇರೋದು. ಒಬ್ಬರು ಪ್ರೊಡ್ಯೂಸರ್ ಬಂದು ನಾವು ಬಂದ ತಕ್ಷಣ ಹೇಗಿದ್ದೀರಾ, ಊಟ ಆಯಿತಾ, ತಿಂಡಿ ಆಯಿತಾ ಅಂತ ಕೇಳಿದ್ದು ನಾನು ಯಾವ ಇದರಲ್ಲೂ ನೋಡಿಲ್ಲ. ಆದರೆ ನಮ್ಮ ಪ್ರೊಡ್ಯೂಸರ್ ಮಾಡ್ತಾರೆ ಅದನ್ನು. ಏನಮ್ಮ ಊಟ ಮಾಡಿದ್ಯಾ, ಎಲ್ಲ ಆರಾಮ ಎಲ್ಲ ಕೇಳ್ಕೊಂಡು ಇದು ಮಾಡ್ತಾರೆ. ಅಷ್ಟೇ ಆರಾಮಾಗಿ ಸೆಟ್ಟಲ್ ಬಂದಾಗ ಒಂದು ಪಾತ್ರನ ಅದ್ರ ಸೀನ್ ಏನಿರ್ಬೋದು, ಆ ಡೆಪ್ತ್ ಏನಿರುತ್ತೆ ಅಂತ ಸರ್ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು. ಸೊ ತುಂಬ ಚೆನ್ನಾಗಿದೆ. ನನ್ನ ಪಾತ್ರನೂ ಫಸ್ಟದಾಗಿ ಐ ವಾಸ್ ಓವರ್ ಬೋಮ್ಡ್. ಸುನಿಲ್ ಸರ್ ಆಪೋಸಿಟ್ ಮಾಡ್ತಾ ಇದ್ದಿದ್ದು, ನಾನು ಅವ್ರ ವೈಫ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಅದು ನನಗೂ ಇನ್ನೂ ಜಾಯ್ ಭಯ ಎಲ್ಲ ಒಟ್ಟಿಗೆ ಇತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ. ಇಟ್ ವಾಸ್ ರಿಯಲಿ ನೈಸ್ ಆ್ಯಂಡ್ ಹೀ ಈಸ್ ಸಚ್ ಅ ಹಂಬಲ್ ಪರ್ಸನ್. ಅಂದರೆ ದ ಫಸ್ಟ್ ಸೀನ್ ಮಾಡಬೇಕಾದ್ರೆ ಅದೊಂದು ಸ್ವಲ್ಪ ಅಗ್ರೆಸಿವ್ನೆಸ್ ಇತ್ತು ಅವ್ರದ್ದು. ಸೊ ಹಿ ಈಸ್ ಲೈಕ್ ಸಾರಿ ಮಾ ಐ ನೆವರ್ ಎಕ್ಸ್ಪೆಕ್ಟೆಡ್ ಸಚ್ ಅ ಬಿಗ್ ಆರ್ಟಿಸ್ಟ್ ಟು ಆಸ್ಕ್ ಸಾರಿ ಟು ಮೀ ವೈಲ್ ಡೂಯಿಂಗ್. ನಾನು ಹಿಂಗೆ ಮಾಡ್ಲಾ ಪರವಾಗಿಲ್ವಾ, ನಿಮ್ಗೇನು ನೋವಾಗಲ್ವಾ, ಅಥವಾ ನೀವೇ ಮಾಡಿಬಿಡಿ ನಾನೇನು ಮಾಡಲ್ಲ ಅಂತ. ಹಿ ಸಚ್ ಎ ಹಂಬಲ್ ಪರ್ಸನ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಮೇಕಿಂಗ್ ಇಟ್ ಸೋ ಈಸಿ ಫಾರ್ ಮೀ. ಸೊ ಫಸ್ಟ್ ಸೀನ್ ತುಂಬಾ ಚೆನ್ನಾಗಾಯಿತು. ಸರು ಪರವಾಗಿಲ್ವಾ ಈ ಥರ ಮಾಡಿಸ್ತೀನಿ ಅಂತ ಬಂದು ಕೇಳ್ತಾ ಇದ್ರು ಸರ್. ಸೊ ಖಂಡಿತ ಸರ್, ಡೈರೆಕ್ಟ್ರಿಗೆ ಏನು ಬೇಕೋ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಇಟ್, ನೋ ಪ್ರಾಬ್ಲಮ್ ಅಂತ. ಸೊ ನನ್ನ ಪಾತ್ರದ ಹೆಚ್ಚಿಗೆ ಹೇಳೋಕ್ಕೋಗಲ್ಲ, ಯಾಕೆಂದರೆ ಆ ಸೀನ್ಸ್ಗಳು ಹೇಳಿಬಿಟ್ರೆ ಅವ್ರ ಪಾತ್ರ ರಿವೀಲ್ ಆಗಿಬಿಡುತ್ತೆ. ಸೊ ಆದ್ದರಿಂದ ಥ್ಯಾಂಕ್ ಯು ವೆರಿ ಮಚ್ ಗಿವಿಂಗ್ ಮಿ ಅ ಅಮೇಝಿಂಗ್ ಆಪರ್ಚುನಿಟಿ. ಥ್ಯಾಂಕ್ ಯು ಸರ್. ಇಂಗ್ಲಿಷ್ ಬರುತ್ತಲ್ಲ, ಗೊತ್ತಾಗುತ್ತಲ್ಲ. ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಚಿಕ್ಕಣ್ಣ ಡೈರೆಕ್ಟರ್. ಇಲ್ಲ, ಕನ್ನಡದಲ್ಲಿ ಮಾತಾಡಿದ್ರೆ ನಿಮ್ಗೆ ಗೊತ್ತಾಗದೆ ಇದ್ರೆ ಕಷ್ಟ ಆಗುತ್ತೆ. ಓಕೆ ಮಾಡಿ. ಎಲ್ರಿಗೂ ನಮಸ್ಕಾರ. ಜೋಡೆತ್ತು ಅದ್ಭುತವಾದ ಈ ಒಂದು ವಾತಾವರಣನೇ ತುಂಬ ಚೆನ್ನಾಗಿದೆ. ಪ್ರೊಡ್ಯೂಸರ್ ಸೋಮಣ್ಣವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅಷ್ಟು ಚೆನ್ನಾಗಿ ದೊಡ್ಡ ಸೆಟ್ಟು ನಾವು ದರ್ಶನ್ ಸರು, ಸುದೀಪ್ ಸರ್ ಅದರಲ್ಲಿ ನೋಡ್ತಿದ್ದೋ, ಸಖತ್ ಖುಷಿ ಆಯಿತು. ಆಮೇಲೆ ನಾವು ಒಂದು 15-20 ವರ್ಷದ ನಮಗೆ ಪರಿಚಯ. ಅಧ್ಯಕ್ಷದಿಂದನೂ ನಮಗೆ ರನ್ನ ಅಧ್ಯಕ್ಷ, ಮುಕುಂದ ಮುರಾರಿ ಎಲ್ಲ ಜೊತೆಲಿದ್ದು ನಮ್ಗೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಚಿಕ್ಕಣ್ಣವ್ರ ಮಾವನ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಆಮೇಲೆ ಸುಮಾರು ದಿನ ಆಗ್ಬಿಟ್ಟಿತ್ತು ಆ ಥರ ಕಾಮಿಡಿಗಳು ಹಂಗೆ ಮಾಡಿ. ತುಂಬ ಒಳ್ಳೆ ಕಾಮಿಡಿ ಇದೆ, ಸಖತ್ ನಗು ಬರ್ಸುತ್ತೆ. ಅದು ಹೇಳಿದ್ರೆ ಮಜಾ ಹೋಗ್ಬಿಡುತ್ತೆ. ಸಖತ್ ಒಳ್ಳೊಳ್ಳೆ ಕಾಮಿಡಿ ಸೀನ್ಸ್ ಇದೆ. ಹೌದಾ? ವಯಸ್ಸಾಗಿದೆ ಅಂತ ಇಲ್ಲ, ಫ್ರೆಂಡು ಅದನ್ನ ಮಾವನ್ ಥರ ಮಾಡಿದ್ದೀವಿ ಅಷ್ಟೇ. ಫ್ರೆಂಡೇ ಆ್ಯಕ್ಚುಲಿ ಮಾವನ್ ಥರ ಸೇಮ್ ಏಜ್ ಮಾಡ್ಕೊಂಡಿದ್ದೀವಿ. 40 ವರ್ಷ ಮುಂದಾಗ್ಬಿಟ್ಟಿದೆ. ಆಮೇಲೆ ಎಲ್ಲ ದೊಡ್ಡ ಆರ್ಟಿಸ್ಟ್ಗಳು, ಕಾರ್ತಿಕ್, ಮಂಜು, KR ಪೇಟೆ, ಜಯಶ್ರೀ ಅವರು, ಆಮೇಲೆ ಸುನಿಲ್ ಸರು, ನಾವು ಅವ್ರನ್ನೆಲ್ಲ ಅಲ್ಲಿ ಫಿಲಮಲ್ಲಿ ನೋಡ್ತಾ ಇದ್ದೆವು. ಭಾಳ ಕೋಪಿಷ್ಟ, ಹಂಗೆ ಅಂದ್ಕೊಂಡಿದ್ದೆವು. ಭಾಳ ಮಗು ಥರ ಅಷ್ಟು ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ. ಸಣ್ಣದಕ್ಕೂ ಸಾರಿ ಅಂತಾರೆ. ನಮಗೆ ಅಯ್ಯಪ್ಪ ಇದೇನು ಇಷ್ಟು ಡೌನ್ ಟು ಅರ್ತು ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಫೈಟ್ ಮಾಸ್ಟ್ರು ಮಾಡ್ತಾಯಿದ್ದಾರೆ ಇವತ್ತು ತುಂಬ ಚೆನ್ನಾಗಿ. ಎತ್ತಿನ ಗಾಡಿ ಫೈಟು ಯಾವುದ್ರಲ್ಲಿ ಮಾಡಿರಲಿಲ್ಲ ಅಲ್ಲ ಸರ್, ಇದೇ ಫಸ್ಟು. ಆ ಎತ್ತಿನ ಗಾಡಿಗಳು ಯಾಕಂದರೆ ಅದು ಡೇಂಜರು, ಯಾಕಂದರೆ ಎಲ್ಲ ಹಳೆ ಗಾಡಿಗಳಾಗ್ಬಿಟ್ಟಿದೆ. ಹಳೆ ಗಾಡಿಗಳಿದೆ, ಆದರೆ ಇವಾಗ ಆ ಗಾಡಿನೆಲ್ಲ ರೆಡಿ ಮಾಡಿಸ್ಕೊಂಡು ಬೀಳ್ಬಾರ್ದು ಅದು ಇದು ಅಂತ ಅದನ್ನು ತುಂಬ ಚೆನ್ನಾಗಿ ಆ ರೇಸ್ ಮಾಡಿದ್ರು. ಕಣ್ಣಲ್ಲಿ ಅದು ಅಷ್ಟು ಭಯಂಕರವಾಗಿದೆ. ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಜೋಡೆತ್ತು. ಥ್ಯಾಂಕ್ ಯು ವೆರಿ ಮಚ್. ಯಾರು ಸರ್? ಅದೇ ಸರ್, ಇಲ್ಲ ಕಲಿಯೋದು ಬೇಡ ಸರ್. ಬಾ ಶಿವರಾಜ್. ಥ್ಯಾಂಕ್ ಯು ಸರ್. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಜೋಡೆತ್ತು
ಸಿನಿಮಾ ಮೊದಲನೇದಾಗಿ ಚಿಕ್ಕಣ್ಣವರು ನಾಯಕ ನಟರಾಗಿ ಶುರು ಮಾಡಿದ ಸಿನಿಮಾದಿಂದ ಇದು 3ನೇ ಸಿನಿಮಾ. ಸೊ 3 ಸಿನಿಮಾಗಳಲ್ಲೂ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅನ್ನೋದು ಖುಷಿ ನನಗೆ. ಜೊತೆಗೆ ನಮ್ಮ ನಿರ್ದೇಶಕರು ಹಾಗೂ ಛಾಯಾಗ್ರಾಹಕರು ಸುಧಾಕರಣ ರಾಬರ್ಟಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದೆ, ತುಂಬ ಕಲ್ತಿದ್ದೆ ಅವರಿಂದ. ಸೊ ಈ ಚಿತ್ರದಲ್ಲಿ ಅವ್ರ ನಿರ್ದೇಶನದಲ್ಲೂ ಕೆಲಸ ಮಾಡುವಂಥ ಒಂದು ಅವಕಾಶ. ಇನ್ನು ಸುನಿಲ್ ಸರ್, ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಸೊ ಸುನಿಲ್ ಸರ್ ಜೊತೆ ನಂದು 2ನೇ ಸಿನಿಮಾ. ಅದು ಮೊದಲನೇದನ್ನು ಹೇಳಬೇಕು ಬೇಡ ಗೊತ್ತಿಲ್ಲ, ಅದೇ ಚೀತಾದಲ್ಲಿ ಕೂಡ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಸೊ ಇದು 2ನೇ ಸಿನಿಮಾ. ಪ್ರೊಡ್ಯೂಸರ್ ಸರ್ ತುಂಬ ಅಂದರೆ ಒಂದು ಕ್ಯಾನ್ವಾಸ್ ಅಂತ ಹೇಳ್ತಾರಲ್ಲ, ಬಿಗ್ ಕ್ಯಾನ್ವಾಸಲ್ಲೇ ಮಾಡ್ತಿರೋಂಥ ಸಿನಿಮಾ ಇದು. ತುಂಬ ಬಜೆಟ್ಟು ಕಂಟ್ರೋಲ್ ಇಟ್ಕೊಂಡು ಮಾಡಬೇಕು ಆ ಥರದನ್ನ ನಾನು ಸೆಟ್ಟಿಗೆ ಬಂದಾಗ ಎಲ್ಲೂ ನೋಡಿಲ್ಲ. ಅಷ್ಟು ಚೆನ್ನಾಗಿ ಒಂದು ಕನ್ನಡ ಸಿನಿಮಾನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ, ತುಂಬ ದೊಡ್ಡದಾಗಿ ಮಾಡ್ತಿದ್ದಾರೆ. ಸೊ ತುಂಬ ಖುಷಿ ಇದೆ ಜೋಡೆತ್ತು ತಂಡದ ಜೊತೆ ಇರೋವಂಥದ್ದು. ಇನ್ನು ನಮ್ಮ ಕುರಿ ಪ್ರತಾಪ್ ಬ್ರದರ್ ನಮಗೂ ಕೂಡ ಮಾವನ ಕೆಲಸ ಮಾಡ್ತಾರೆ ಈ ಸಿನಿಮಾದಲ್ಲಿ. ಅಂದರೆ ಮಾವನ ಆ್ಯಕ್ಟಿಂಗಲ್ಲಿ ನಮ್ಮ ಮಾವ. ಧನ್ಯವಾದಗಳು ನಿಮಗೂ. ಸೊ ಹಾಗೆ ತುಂಬ ಕಲಾವಿದರುಗಳಿದ್ದಾರೆ, ನಮ್ಮ ಹುಲಿ ಕಾರ್ತಿಕ ಇರ್ಬೋದು, ಮಂಜಣ್ಣ ಆಗಿರ್ಬೋದು, ತುಂಬ ಜನಗಳ ಜೊತೆಗೆ ಕೆಲಸ ಮಾಡಿರೋದು, ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿರೋದು ಖುಷಿ ಕೊಟ್ಟಿದೆ. ಇದು ಕೂಡ ಮತ್ತೆ ಚಿತ್ರನ ನೋಡೋಕ್ಕೆ ಏನು ಆಡಿಯನ್ಸ್ ಬರ್ತಾಯಿಲ್ಲ ಅಂತ ಹೇಳ್ತಾರೋ ಅವರೆಲ್ಲರನ್ನೂ ವಾಪಸ್ ಕರ್ಕೊಬರುವಂಥ ಸಿನಿಮಾಗಳಲ್ಲಿ ಜೋಡೆತ್ತು ಕೂಡ ಅಗ್ರಸ್ಥಾನದಲ್ಲಿ ನಿಲ್ಲುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಎಲ್ರಿಗೂ. ನಂದು ಮಂಜಣ್ಣ ಅನ್ನೋದೇ ಈ ಸಿನಿಮಾದಲ್ಲಿ ಜೋಡೆತ್ತಿನಲ್ಲಿ ನನ್ನ ಪಾತ್ರ ತುಂಬಾ ಚೆನ್ನಾಗಿದೆ. ಅಂದರೆ ಸುನಿಲ್ ಸರ್ ಆಗಲೇ ಹೇಳ್ದಂಗೆ ಅದೇಣ್ಣ ಹೋಗಿದೆಣ್ಣ ಜರ್ನಿ ಅದು ಇದು. ಸುನಿಲ್ ಸರ್ ಹೇಳ್ದಂಗೆ ಅಂದರೆ ಅವ್ರ ಜೊತೆಗೆ ಅಂದರೆ ಕಲಿಯೋದು ಭಾಳನೇ ಇತ್ತು. ಅಂದರೆ ಅವ್ರ ಜೊತೆಗೆ ಒಂದಷ್ಟು ನನ್ನ ಪಾತ್ರ ಟ್ರಾವೆಲ್ ಆಗುತ್ತೆ. ಅವ್ರ ಜೊತೆ ಡಿಸ್ಕಸ್ ಮಾಡ್ಕೊಂಡು ಪ್ರತಿಯೊಂದು ಎಕ್ಸ್ಪ್ರೆಷನ್ ಇರ್ಬೋದು, ಪ್ರತಿಯೊಂದು ಬಾಡಿ ಮೂಮೆಂಟ್ ಇರ್ಬೋದು, ಆ ಥರದ್ದೆಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು. ಹಾಗೆ ನನಗೆ ಈ ಸಿನಿಮಾ ಕಾಸ್ಟ್ಯೂಮ್ ಮಾಡಿದ್ದು ಸುಧಾಕರ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂದರೆ ಸುಮಾರು ಸಲ ಕೇಳ್ತಿದ್ದೆ ರೋಬೋಟಿಗೆ ಯಾರು ಕ್ಯಾಮ್ರಾಮನ್, ಇದಕ್ಕೆ ಯಾರು ಕ್ಯಾಮ್ರಾಮನ್ನು ಅಂತ. ಬಟ್ ಸುಧಾಕರ್ ಸರ್ ಜೊತೆ ಅವ್ರ ಡೈರೆಕ್ಷನಲ್ಲಿ ಫಸ್ಟ್ ಸಿನಿಮಾನೇ ನಾನು ಆ್ಯಕ್ಟ್ ಮಾಡಿದ್ದು ತುಂಬಾ ಖುಷಿ ಕೊಡ್ತು. ಹಾಗೆ ಎಲ್ಲ ಕಲಾವಿದರ ಜೊತೆಗೂ ಎಲ್ಲ ಆ್ಯಕ್ಟ್ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್. ಹಾಗೆ ಚಿಕ್ಕಣ್ಣ ಬಗ್ಗೆ ಹೇಳಲೇಬೇಕು. ಚಿಕ್ಕಣ್ಣ ಅಂದರೆ ಒಬ್ಬ ರೈತರಾಗಿ ಈ ಸಿನಿಮಾ ಜೋಡೆತ್ತು ಸಿನಿಮಾ ಮಾಡಬೇಕಾದ್ರೆ ಆ ಓರಿಗಳ ಜೊತೆಗೆ, ಆ ಹಳ್ಳಿಕಾರ್ ಓರಿಗಳ ಜೊತೆಗೆ, ಅದ್ರ ಜೊತೆಗೆಲ್ಲ ಅವರು ಅದು ಒಂದು ಪಾತ್ರ ಆಗಿ, ಆ ಓರಿಗಳು ಒಂದು ಪಾತ್ರ ಆಗಿ, ಆ ಪಾತ್ರದ ಜೊತೆಗೆ ಆ ಓರಿಗಳ ಜೊತೆಗೆ ಆ್ಯಕ್ಟ್ ಮಾಡೋದಿದೆಯಲ್ಲ, ಅಂದರೆ ರೇಸಿಂಗ್ ಇರ್ಬೋದು, ಆಮೇಲೆ ಕೆಲವೊಂದು ಸೀನ್ಸು ಆ ಎಮೋಷ್ನಲ್ ಇರ್ಬೋದು, ಆಮೇಲೆ ರೈತನ ಹೇಗಿರ್ತಾನೆ ಏನು ಅನ್ನೋದು ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಅವ್ರಿಗೆ ಬೇಸಿಕಲಿ ಗೊತ್ತಿರೋದ್ರಿಂದ ಈ ಪಾತ್ರಕ್ಕೆ ಭಾಳನೇ ಸೂಟ್ ಆಗ್ತಾರೆ. ಥ್ಯಾಂಕ್ ಯು ಸರ್, ನಿಮ್ಮ ಜೊತೆ ನಾವು ವರ್ಕ್ ಮಾಡಿದ್ದು. ಹಾಗೆ ಅಣ್ಣ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಪ್ರೊಡಕ್ಷನ್ ಕೊಟ್ಟು. ಮಾಸ್ಟರ್ ನಿಮ್ಮ ಜೊತೆ ಫೈಟ್ ಮಾಡಿಲ್ಲ ಈ ಸಿನಿಮಾದಲ್ಲಿ, ಇಲ್ಲ ಇದಕ್ಕೆ ಮುಂಚೆ ಎಲ್ಲ ಮಾಡಿದ್ದೀನಿ ಮಾಸ್ಟರ್ ಜೊತೆಗೆ. ಬಟ್ ಎಲ್ಲವೂ ಚೆನ್ನಾಗಿ ಬರ್ತಿದೆ. ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ನನಗೆ ಸ್ಪೆಷಲ್, ಯಾಕಂದರೆ ಚಿಕ್ಕಣ್ಣ ಆಗಲಿ, ಕುರಿ ಪ್ರತಾಪಣ್ಣ ಆಗಲಿ, ಕೇರ್ಪೇಟೆ ಆಗಲಿ, ನಾನಾಗಲಿ, ನಾವಿಷ್ಟು ಜನನು ಒಂದು ಕಾಮಿಡಿ ಶೋ ಇಂದ ಫಸ್ಟು ರೆಕಗ್ನೈಸ್ ಆಗ್ತೀವಿ. ಹಾಗಾಗಿ ಸೊ ನನಗೆ ಸ್ಪೆಷಲ್. ಅಣ್ಣ ಥ್ಯಾಂಕ್ಸ್. ನಾನು ಹೇಳಬೇಕು ಅಂದ್ಕೊಂಡೆ, ಯಾಕಂದರೆ ನಾನು ಕಲಾವಿದ ಆಗಿದ್ದೆ. ಅಣ್ಣಂದು ಮತ್ತು ಕುರಿ ಪ್ರತಾಪಣ್ಣ ಇವರಿಬ್ಬರು ಸ್ಕಿಟ್ಟನ್ನು ಕದ್ದು ಗಣೇಶ ಹಬ್ಬದಲ್ಲಿ ಸ್ಕಿಟ್ ಮಾಡಿ ಒಂದು ಕಾಮಿಡಿ ಸ್ಕಿಟ್ಟನ್ನು ಮಾಡ್ಬೋದು ಚಿಕ್ಕದಾಗಿ ಅಂತ ನೋಡಿದ್ದು ಕುರಿ ಅಣ್ಣ ಮತ್ತು ಚಿಕ್ಕಣ್ಣ ಅವ್ರ ಕಡೆಯಿಂದ. ಸೊ ನಂಗೆ ಇದು ಸ್ಪೆಷಲ್. ಆ್ಯಂಡ್ ಸುಧಾಕರ್ ಸರ್ ಡೆವಿಲ್ ಸಿನಿಮಾದಲ್ಲಿ ನಂಗೆ ಸಿಕ್ಕಿ, ಮಗನೇ ದೊಡ್ಡ ಕ್ಯಾರೆಕ್ಟರ್ ಇಲ್ಲ ಕಣೋ, ಒಂದು ಚಿಕ್ಕ ಕ್ಯಾರೆಕ್ಟರ್ ಇದೆ, ಒಂದು 10 ದಿವಸ ಬಾ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಗೊತ್ತಾಯಿತು ಅದು ದೊಡ್ಡ ಕ್ಯಾರೆಕ್ಟರ್. ಯಾಕಂದರೆ ಒಬ್ಬ ಕಮಿಡಿಯನ್ನು ಏನೇನೆಲ್ಲ ಮಾಡ್ಬೋದು ಅಂತ ತೋರಿಸಿರೋದು ಸುನಿಲ್ ಸರ್. ಒಂದು 6 ಪ್ಯಾಕ್ ಮಾಡೋದಿಂದ ಹಿಡಿದು ಹೀರೋ ಆಗಿ, ವಿಲನ್ ಆಗಿ ಪ್ರತಿಯೊಂದು ಮಾಡಿ ತೋರಿಸಿದ್ದಾರೆ. ಅವ್ರ ಜೊತೆ ನಮಗೆ ಸ್ಕ್ರೀನ್ ಶೇರ್ ಮಾಡೋ ಅಂಥ ಒಂದು ದೊಡ್ಡ ಅದೃಷ್ಟ. ಸೊ ಥ್ಯಾಂಕ್ ಯು ಸುಧಾಕರ್ ಸರ್, ಥ್ಯಾಂಕ್ ಯು ಸುನಿಲ್ ಸರ್. ಆ್ಯಂಡ್ ಸೋಮಣ್ಣ ಇವ್ರ ಬಗ್ಗೆ ಹೇಳಲೇಬೇಕು. 10 ದಿನ ಅಣ್ಣ ಡೇಟ್ ಕೊಟ್ಟಿದ್ರು, 2 ದಿನ ಎಕ್ಸ್ಟ್ರಾ ಇವ್ರು ಡೇಟ್ ಕೊಟ್ಟರು. ಏನಕ್ಕಂದರೆ ಅಣ್ಣನ ಜೊತೆ ಮಟನ್ ಬೇಯಿಸೋಕ್ಕೆ. ದಿನ ಆದರೆ ಸಾಕು ಅಣ್ಣ ಕಾರ್ತಿ 10 kg ಮಟನ್ ತಂದು ನಿನ್ಕೊಂಡು ಬೇಯಿಸ್ಬೇಕು, ಬಾ ಕಟ್ಟಿಗೆ ತಗೋಬಾ ಅನ್ನೋರು. ನಾನು ಬಿಸಿನೀರು ಕಟ್ಟಿಗೆ ತರಕ್ಕೆ 2 ದಿನ ಎಕ್ಸ್ಟ್ರಾ ಡೇಟ್ ಕೊಟ್ಬಿಟ್ಟಿದೆ. ಆ್ಯಕ್ಚುಲಿ ಈ ಸಿನಿಮಾ ಬಂದ್ಬಿಟ್ಟು ಒಂದು ಹಬ್ಬದ ಥರ. ಏನು ಜೋಡೆತ್ತು ಇದೆಯಲ್ಲ, ಇದು ನೀವು ಇವತ್ತು ನೋಡೋಕ್ಕೆ ಮಾತ್ರ ಹಬ್ಬ ಅಲ್ಲ, ಪ್ರತಿದಿನ. ಅದು ನಾವು ಚಿಕ್ಕಣ್ಣ ಇಬ್ಬರೇ ಇದ್ರು ಅಥವಾ ನಾವು ಸುನಿಲ್ ಸರ್ ಇಬ್ಬರೇ ಇದ್ರು, ಅದನ್ನು ಹಬ್ಬ ಥರ ಇಡೀ ಸೆಟ್ಟನ್ನು ಕ್ರಿಯೇಟ್ ಮಾಡಿದ್ದು ಪ್ರೊಡ್ಯೂಸರ್ ಸರ್. ಸೊ ಮೋಸ್ಟ್ಲಿ ಅವರ ಧಾರಾಳತನಕ್ಕೆ ಈ ಸಿನಿಮಾ ಧಾರಾಳವಾಗಿ ಹಿಟ್ ಆಗುತ್ತೆ. ಸೊ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ತುಂಬ ಖುಷಿ ಇದೆ. ಈ ಸಿನಿಮಾಕ್ಕೆ ಬರೋದೇ ಒಂದು ಜಾತ್ರೆಗೆ ಬಂದಿರೋ ಥರ ಇದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡ ಸಿನಿಮಾದಲ್ಲಿ ನನಗೂ ಅವಕಾಶ ಕೊಟ್ಟಿರೋಕ್ಕೆ ಸುಧಾಕರ್ ಸರ್ ನಿಮ್ಮನ್ನು ಮರೆಯೋಂಗಿಲ್ಲ. ಥ್ಯಾಂಕ್ ಯು ಸರ್. ಚಿಕ್ಕ ಪಾತ್ರ ಅಂತೇಳಿ ಇಷ್ಟು ಒಳ್ಳೆ ಕ್ಯಾರೆಕ್ಟ್ರು ಅವ್ರ ಜೊತೆ ನಂಗೆ ಮಾಡೋಕ್ಕೆ ಜನ್ಮದಲ್ಲಿ ಆಗ್ತಾ ಇತ್ತೋ ಗೊತ್ತಿಲ್ಲ, ಬಟ್ ನೀವು ಆರಾಮಾಗಿ ಕರ್ಕೊಂಬಂದು ಅವ್ರ ಜೊತೆ ಆ್ಯಕ್ಟ್ ಮಾಡಿಸಿದ್ದೀರಾ. ಆ್ಯಂಡ್ ಪ್ರೊಡಕ್ಷನ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸೀಕ್ವೆನ್ಸ್ ಇದು ಬಂದು ಕ್ಲೈಮ್ಯಾಕ್ಸ್ ಒಂದು ಚೇಸ್ ಮಾಡ್ತಾ ಇದ್ದೀವಿ. ಇಂಡಿಯನ್ ಸಿನಿಮಾ ಹಿಸ್ಟ್ರಿನಲ್ಲೇ
ಮಿನಿಮಮ್ ಒಂದು ಈ 30 ವರ್ಷ ಪೀರಿಯಡ್ನಲ್ಲಿ ಈ ಸೀಕ್ವೆನ್ಸ್ ಬಂದಿರಲ್ಲ. ಬಿಕಾಸ್ ಇದು ನಾವು ಎತ್ತುಗಳ ಚೇಸು ನಾವು R&D ಮಾಡೋಕ್ಕೆ ಹೋದಾಗ ಈ ರೀಸೆಂಟ್ ಟೈಮ್ನಲ್ಲಿ ಬಂದೇ ಇಲ್ಲ. ಅದು ತುಂಬ ಸ್ಪೆಷಲ್ ಆಗಿರುತ್ತೆ ಈ ನಮ್ಮ ಸಿನಿಮಾದಲ್ಲಿ. ರೆಗ್ಯುಲರ್ ಆ್ಯಕ್ಷನ್ ಹೊಡಿಬಡಿ ಆ ಥರದ್ದು ಇಲ್ದಿರ ಒಂದು ಎತ್ತುಗಳ ಜೊತೆ ತುಂಬ ರಿಯಲಿಸ್ಟಿಕ್ ಆಗಿ ಮತ್ತು ಅನಿಮಲ್ಸ್ ಜೊತೆಗೆ ಎಮೋಷನ್ಸು ಈ ಸಿನಿಮಾದಲ್ಲಿ ಬಿಗಿನಿಂಗಿಂದ ಒಂದು ಲೀಡ್ ಆಗಿರುತ್ತೆ. ಸೊ ಅದ್ರ ಜೊತೆ ನಾವು ಈ ಚೇಸ್ನ ಬ್ಲೆಂಡ್ ಮಾಡಿದ್ದೀವಿ. ಅದು ತುಂಬ ದೊಡ್ಡ ಸ್ಕೇಲ್ನಲ್ಲಿನೇ ಇದೆ ಚೇಸು, ಮತ್ತು ಮ್ಯಾಕ್ಸಿಮಮ್ ರಿಯಲಿಸ್ಟಿಕ್ ಅಪ್ರೋಚ್ ಇದೆ. ಇದೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಅಂತಂದರೆ ಈ ಚೇಸ್ ಸೀಕ್ವೆನ್ಸ್ ಆಗುತ್ತೆ. ಇಲ್ಲ ಅದು ತೊಗೊಂಡಿದ್ದೀನಿ. ಆಮೇಲೆ ಅದು ಕೂಡ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ. ಎಲ್ಲಿ ಕೆಲವು ಕಡೆ ಎಲ್ಲಿ ನಾವು ಯೂಸ್ ಮಾಡಬೇಕು CGಗಳನ್ನ, ತೊಂದರೆ ಆಗದೆ ಎಲ್ಲ ಯಾವುದು ತೊಂದರೆ ಆಗದೆ ಮಾಡ್ತಿರೋದು ಆ ಥರ ರಿಸ್ಕ್ ಇರೋದನ್ನೆಲ್ಲನೂ ನಾವು ಮಾಡ್ಕೋತಾ ಇದೀವಿ. ಪ್ರೊಡ್ಯೂಸರ್ ಗಟ್ಟಿಗಿದ್ದಾರೆ. ಆಲ್ರೆಡಿ ಸೆನ್ಸಾರ್ ಹತ್ರ ಮಾತಾಡಿ ಅದು ಏನೇನು ಪ್ರೊಸೀಜರ್ ಇದೆ ಅದನ್ನೆಲ್ಲ ತೊಗೊಂಡಿದ್ವಿ. ಇಲ್ಲಿ ವೆಟ್ನರಿ ಡಾಕ್ಟರ್ಸ್ ಇದ್ದಾರೆ. ಸೊ ಎತ್ತುಗಳದ್ದು ಅದು ಬಂದಾಗ ಏನು ಹೆಲ್ತಲ್ಲಿ ಬರುತ್ತೆ ಅದೇ ಹೆಲ್ತಲ್ಲೇ ಪ್ರತಿದಿನ ಸಂಜೆನೂ ಅದು ರಿಟರ್ನ್ ಆಗ್ತಾ ಇದೆ. ಅದೆಲ್ಲ ಲಕ್ಸರಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ, ಬಿಕಾಸ್ ಅದು ಫ್ಯೂಚರಲ್ಲಿ ತೊಂದರೆ ಆಗದೆ ಇರಲಿ ಅಂತ. ಸೊ ಆ ಥರ ಪ್ರಿಕಾಷನರಿನೂ ತೊಗೊತಾ ಇದ್ದೀವಿ. ಎತ್ತುಗಳಂದಮೇಲೆ ಇಲ್ಲಿ ಚಾಟಿಲೂ ಹೊಡಿತಾ ಇಲ್ಲ ನಾವು. ಚೇಸ್ ಅಂದರೆ ಪ್ರಾಪರ್ ಹಗ್ಗದಲ್ಲಿ ಹೆಂಗೆ ಚೇಸ್ ಮಾಡ್ತೀವಿ ಅದೇ ರೀತಿಯಲ್ಲೇ ಮಾಡ್ತಾಯಿದ್ವಿ. ಎಲ್ರಿಗೂ ನಮಸ್ಕಾರ. ನಾನು ಕರೆದಿದ್ದಕ್ಕೆ ಇಷ್ಟು ದೂರ ಬಂದು ತಾವೆಲ್ಲರೂ ಇಷ್ಟೊತ್ತು ಕಾದು ಇದನ್ನು ಮಾಡ್ತಾ ಇರೋದಕ್ಕೆ ನಿಮ್ಗೆ ಧನ್ಯವಾದಗಳು ಹೇಳ್ತೀನಿ. ನನ್ನ ಒಂದು ಜೋಡೆತ್ತು ಟೀಮು ಈ ಮಟ್ಟಕ್ಕೆ ಬರಬೇಕಂದ್ರೆ ಫಸ್ಟ್ ಆಫ್ ಆಲ್ ಚಿಕ್ಕಣ್ಣ ಮನೆಗೆ ನಾನು ಫಸ್ಟ್ ಹೋಗಿದ ತಕ್ಷಣ ಚಿಕ್ಕಣ್ಣ ನೋಡಿದ ತಕ್ಷಣ ಒಪ್ಕೊಂಬಿಟ್ಟೆ. ಒಂದಿಷ್ಟು ಹೀರೋಗಳ ಮನೆಗೆ ಹೋಗಿದ್ದೆ, ಎಲ್ಲರೂ ಕತೆ ಕೇಳಿದ್ರು, ಸೂಪರ್ ಅನ್ನೋರು, ಮತ್ತೆ ಬೇರೆಯವ್ರ ಕತೆ ಹೇಳಿ ಅನ್ನೋರು. ಸೊ ಚಿಕ್ಕಣ್ಣ ಮನೆಗೆ ಹೋಗಿದ್ದಾದ್ಮೇಲೆ ಚಿಕ್ಕಣ್ಣಗೆ ನನಗೆ ಅಟ್ಯಾಚ್ಮೆಂಟ್ ಹೆಂಗಾಯ್ತು, ಫಸ್ಟ್ ದಿನ ಅಲ್ಲೇ ಪೇಮೆಂಟ್ ಕೊಟ್ಟು ಹೊರಗಡೆ ಬಂದೆ. ಅದಾದ ನಂತರ ಕೆಲವೊಂದು ಇವೆಲ್ಲ ನಡೆದಿದ್ದಾದಮೇಲೆ ನಮ್ಮ ಸುಧಾಕರ್ ಬಂದರು, ಸುಧಾಕರ್ ಜೊತೆಯಲ್ಲಿ ಸುನಿಲ್ ಬಂದರು, ಸುನಿಲ್ ಜೊತೆಯಲ್ಲಿ ಆಲ್ ಆರ್ಟಿಸ್ಟ್. ಇವತ್ತು ನಾನು ಈ ಮಟ್ಟಕ್ಕೆ ಜೋಡೆತ್ತು ಈ ಮಟ್ಟಕ್ಕೆ ಈ ಲೆಕ್ಕಕ್ಕೆ ಬರಬೇಕು ಅಂದರೆ ಎಲ್ಲ ಆರ್ಟಿಸ್ಟು ನನಗೆ ಸ್ಪಂದಿಸಿರೋದಕ್ಕೆ ಎಲ್ರಿಗೂ ನಾನು ನಮಸ್ಕಾರ ಹೇಳ್ತೀನಿ. ಇದೇ ರೀತಿ ಸಿನಿಮಾ ರಿಲೀಸ್ ಆಗಂಟ ಇದ್ದು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇಲ್ಲೇ ಮಾಡ್ತೀನಿ, ಎಲ್ಲ ಬೆಂಗಳೂರಲ್ಲೇ ಮಾಡ್ತೀನಿ. ಬೆಂಗಳೂರಲ್ಲಿ ತೋರಿಸೋಂಥದ್ದೇ ತುಂಬ ಇದೆ. ನಾವು ಫಾರಿನ್ ಕರ್ಕೊಂಡೋಗಿ ತೋರಿಸ್ಕೊಂಬಂದು ಆ ಸಿನಿಮಾ ಸೋಲೋದಕ್ಕಿಂತ ಬೆಂಗಳೂರಲ್ಲಿ ಹಳ್ಳಿ ಸಗಡಲ್ಲಿ ಮಾಡಿದಂಥ ಸಿನಿಮಾ ನಾವು ಇಲ್ಲೇ ತೋರಿಸೋದಕ್ಕೆ ಸಾಕಷ್ಟಿದೆ. ಸೊ ಹಂಗಾಗಿ ನಾವು ಇಲ್ಲೇ ತೋರಿಸ್ತೀವಿ. ಎಸ್, ಈ ಇಯರ್ ಹೆಂಡಿಂಗಲ್ಲಿ ಬರ್ತೀನಿ. ಅಂದರೆ ಜೋಡೆತ್ತು ಅನ್ನೋದಕ್ಕೆ ಅರ್ಥನೇ ನನ್ನ ಹೆಂಡತಿ. ಮಗ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾನೆ ಚಿಕ್ಕಣ್ಣ ಜೊತೆಲಿ. ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಕಾಣಿಸೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ಹಿಂದೆ ಇರ್ತಿರಲ್ಲ, ಅದೇ ಸಪೋರ್ಟಿವ್. ಇಂಡಸ್ಟ್ರಿ ಬಗ್ಗೆ ಮಾತಾಡಬೇಕಂದ್ರೆ ಒಳ್ಳೆ ಸಿನಿಮಾ ಕೊಟ್ಟರೆ ಇಂಡಸ್ಟ್ರಿಗೆ ಜನ ಬರ್ತಾರೆ. ಒಳ್ಳೆ ಸಿನಿಮಾ ಬರ್ತಾ ಇದ್ದಾವೆ, ಒಳ್ಳೆ ಸಿನಿಮಾ ಕೊಡಬೇಕಷ್ಟೆ. ಕಂಟೆಂಟ್ ಇರೋಂಥ ಮೂವಿ ಕೊಟ್ಟರೆ 100% ಜನ ಬರ್ತಾರೆ. ನಾವು ಕಂಟೆಂಟ್ ಕೊಡೋದಕ್ಕೆ ಕಾಪಾಡಬೇಕಷ್ಟೆ. ಆ ಕಂಟೆಂಟ್ ನಾವು ಜೋಡೆತ್ ಮೂಲಕ ಕೊಡೋಣ ಅಂತ ನಾವು ಕೊಡ್ತಾ ಇದ್ದೀರಿ. ಅದಕ್ಕಾಗಿ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀವಿ. ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸರ್ಗಳು ಮುಂದೆ ಬರ್ತಾ ಇಲ್ಲ ಅಂದರೆ ಪ್ರೊಡ್ಯೂಸರ್ಗಳು ಅವ್ರವ್ರ ಕೆಪಾಸಿಟಿ ಹೆಂಗಿರುತ್ತಾ, ಕೆಪಾಸಿಟಿ ಇರೋಂಥ ಪ್ರೊಡ್ಯೂಸರು, ಲೈವ್ ಆಗಿರೋಂಥ ಪ್ರೊಡ್ಯೂಸರು ಬಂದೇ ಬರ್ತಾರೆ. ಸಿನಿಮಾ ಮಾಡೋದು ನಾವು ಒಂದು ಇದಿರಬೇಕು, ಏನೋ ಸಿನಿಮಾ ಅನ್ನೋದು ಒಂದು ಪ್ಯಾಷನ್ ಇಟ್ಕೊಂಡು ಸಿನಿಮಾಗೆ ಬಂದರೆ 100% ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಸಿನಿಮಾ ಶೋಕಿ ಥರ ಮಾಡಬಾರ್ದು, ಸಿನಿಮಾ ಪ್ಯಾಷನ್ ಥರ ಮಾಡಬೇಕು. ಆ ಪ್ಯಾಷನ್ಗೆ ನಾನು ಬಂದಿದ್ದೀನಿ. ಸಿನಿಮಾ ಕೊಡ್ತೀರಿ. OTTಗೂ ಕೊಡಬೇಕಾಗುತ್ತೆ. ಕೆಲವೊಂದು ಸಿನಿಮಾ ಪ್ರೊಡ್ಯೂಸರ್ಗಳು ಉಳಿಬೇಕಂದಾಗ ಪ್ರತಿಯೊಂದು ಆಲೋಚನೆ ಮಾಡಬೇಕಾಗುತ್ತೆ. ಬಟ್ ಪ್ಯಾಷನ್ ಇಟ್ಕೊಂಬಂದರೆ 100% ಸಿನಿಮಾ ಗೆಲ್ಲುತ್ತೆ.